ಕಳೆದ 3 ವರ್ಷದಿಂದ ಏನೋ ಗಣೇಶೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷವೂ ಭಾಳ ಅದ್ದೂರಿಯಿಂದ ನಡೀತಾ ಇದೆ. ಅದಕ್ಕಾಗಿ ಗಣೇಶನ ಆಶೀರ್ವಾದ ತೆಗೆದುಕೊಳ್ಳಿಕ್ಕೆ ಎಲ್ಲರೂ ಕೂಡಿ ನಾವು ಬಂದಿದ್ದೀವಿ. ಸರಿ, ಪೊಲಿಟಿಕಲ್ ಆಗಿ ಮಾತಾಡೋದು, ಎಲ್ಲರಿಗೂ CM ಆಗಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತದೆ. ಎಂ ಬಿ ಪಾಟೀಲ್ ಅವರು ಕೂಡ ನಾನು CM ಆಗ್ಬೋದಲ್ಲ, ನಾನು ಮೊದಲಿಂದು ಹೇಳ್ಕೊತ ಇದ್ದೇನೆ ನಾನು ಇದ್ರ ಬಗ್ಗೆ. ಈಗ ಈ ಹೊರಗಡೆ ಎಲ್ಲರೂ ನಾವು ಸಿದ್ದರಾಮಯ್ಯನವರು ಮುಂದುವರಿಲಿ, ನಾವೆಲ್ಲ ಅವ್ರ ಹಿಂದಿದ್ದೇವೆ, ಒಗ್ಗಟ್ಟಿನಿಂದಿದ್ದೇವೆ ಅಂಥೇಳಿ ಹೊರಗಡೆ ಹೇಳಿಕೆಯನ್ನು ಕೊಡ್ತಾರೆ. ಒಳಗಡೆ ಕುಸ್ತಿ ಚಾಲು ಆಗಿದೆ. ಇಂಟರ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಮತ್ತೊಂದು ಆಗಬೇಕು, ಈಗಾಗಲೇ ಇನ್ಸೈಡ್ ಫೈಟ್ ಚಾಲು ಆಗಿದೆ ಈಗಾಗಲೇ. ಅದು ಇನ್ನು ಬರುವಂಥ ದಿವಸ ಇನ್ನೂ ಹೆಚ್ಚಾಗ್ತದೆ. ಅದು ಅರವಿಂದ್ ದೇಶಪಾಂಡೆ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಈಗ ಎಂ ಬಿ ಪಾಟೀಲರು, ಪರಮೇಶ್ವರು, ಸತೀಶ್ ಜಾರಕಿಹೊಳಿ ಅವರು, ಈ ಕ್ಯೂ ಇದೆ, ದೊಡ್ಡದಿದೆ. ಮತ್ತು ಡಿ ಕೆ ಶಿವಕುಮಾರ್ ಇದರೊಳಗೆ ಹೆಂಗಾರೆ ನಾನೇ ಹಾಕೋದಾರ ಅಂತೇಳಿ ಅವರು ಇಂಟರಲ್ಲಿ ಪ್ರಯತ್ನ ಚಾಲು ಮಾಡಿದ್ದಾರೆ. ಹೀಗಾಗಿ ಇನ್ ಫೈಟಿಂಗ್ನಿಂದಲೇ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ. ಗಣೇಶ ಪ್ರಸಾದ ಏನಿರುತ್ತಲ್ಲ ಅದನ್ನ ಕಡ್ಡಾಯವಾಗಿ ಪರೀಕ್ಷೆ ಮಾಡಬೇಕು ಅನ್ನೋ ಆದೇಶ ಅಧಿಕಾರಿಗಳು ಪರೀಕ್ಷೆ ಮಾಡಿದ ಮೇಲೆ ಅದನ್ನು ವಿತರಣೆ ಮಾಡಬೇಕು ಅಂತ ಸಂಘಟನೆಕಾರರಿಗೆ ಒಂದು ರೀತಿ. ಇದು ನಾವೊಂದು ಹೇಳ್ತೀನಿ, ಎಲ್ಲೇ ಒಂದು ಕಡೆ ಅನಾಹುತ ಆಗಿದೆ, ಎಲ್ಲೇ ಕಡೆ ಸಮಸ್ಯೆ ಆಗಿದೆ ಅಂದರೆ ಈ ರೀತಿ ಈ ರಿಸ್ಟ್ರಿಕ್ಷನ್ ಹಾಕುವಂಥ ಸರಿಯಲ್ಲ. ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೊಳ್ಬೇಕಾರೆ, ರ್ಯಾಂಡಮ್ ಆಗಿ. ಅದು ಬಿಟ್ಟು ಪ್ರತಿಯೊಂದು ಪ್ರಸಾದ ವಿತರಣೆಗೂ ಸಹಿತ ಈ ರೀತಿ ಪರೀಕ್ಷೆ ಮಾಡುವಂಥದ್ದು ಹೋದರೆ ಬಹುಶಃ ಬರುವಂಥ ದಿವಸಗಳಲ್ಲಿ ಎಲ್ಲ ಹೋಟೆಲ್ಗಳಲ್ಲಿ ಮತ್ತೊಂದು ಎಲ್ಲ ಕಡೆಯೂ ಎಲ್ಲಿ ಸಾಮೂಹಿಕವಾಗಿ ಲಗ್ನ ನಡೀತಾವೆ, ಸಾಮೂಹಿಕ ದೇವಸ್ಥಾನದಲ್ಲಿ ಪ್ರಸಾದ ವಿತರಣೆ ಆಗ್ತದೆ, ಅಲ್ಲೆಲ್ಲ ದಾಸೋಹ ನಡೀತದೆ. ಎಲ್ಲ ಕಡೆ ಇದೇ ಈ ಗಣೇಶೋತ್ಸವಕ್ಕೆ ಯಾಕಂತ ಸಂಬಂಧ ಬೇರೆ ಕಡೆನೂ ನಡೀತಾವಲ್ಲ, ಎಲ್ಲ ಕಡೆನೂ ಪ್ರತಿಯೊಂದು ಗ್ರಾಮಗಳಲ್ಲಿ ಸಹಿತ ಯಾವುದೋ ಒಂದು ದೇವಸ್ಥಾನದ ಕಾರ್ಯಕ್ರಮ ಆದರೆ, ಜಾತ್ರಾ ಮಹೋತ್ಸವ ಆದರೆ ದಾಸೋಹದ ಕಾರ್ಯಕ್ರಮ ಇರ್ತದೆ, ಅಲ್ಲಿನೂ ಟೆಸ್ಟ್ ಮಾಡ್ಬೇಕಾಗ್ತಲ್ಲ. ಹೀಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಮಾನದಂಡ ಅಂತಾನೆ ಇದಾವೆ ಸರ್. ನೋಡ್ರಿ, ಕೇಂದ್ರ ಸರ್ಕಾರದ್ದು ನಾವು ಒಂದು ಹೇಳ್ತೀನಿ, ಇವತ್ತು ಕೇಂದ್ರ ಸರ್ಕಾರದ ಮಾನದಂಡಗಳನ್ನು ಸ್ಟ್ರಿಕ್ಟಾಗಿ ಎಲ್ಲಿ ಅನುಷ್ಠಾನ ಮಾಡ್ಯಾರ ಇವರು ರಾಜ್ಯ ಸರ್ಕಾರದವರು. ಹೆಸರು ಹೇಳೋದು ಕೇಂದ್ರ ಸರ್ಕಾರದ ಗೈಡೆನ್ಸು. ಇಲ್ಲಿ ಹಿಂದೂಗಳ ಹಬ್ಬ ಹರಿದಿನ ಬಂದಾಗ ಈ ರೀತಿ ತೊಂದರೆ ಮಾಡೋದು ಅದು ಇನ್ಸೈಡ್ ಏನೋ ಅಜೆಂಡಾ ಇದೆಲ್ಲ, ಅದು ಅಜೆಂಡಾ ತೋರಿಸ್ತದೆ. ಸರ್, ಈಗ ನಟ ದರ್ಶನ್ ವಿಚಾರ ರಾಜ್ಯ ಸರ್ಕಾರ ಯಾವುದು ದರ್ಶನ್ ಆರೋಪ ವಿಚಾರ, ಈಗ ಅದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಈ ಮೂಢ ಹಗರಣ ಡೈವರ್ಟ್ ಮಾಡೋಕ್ಕೆ ಅಥವಾ ಮಾಧ್ಯಮಗಳನ್ನು ಡೈವರ್ಟ್ ಮಾಡೋಕ್ಕೆ ಫೋಟೋ ಬಿಡುಗಡೆ ಮಾಡಿದ್ರು ಅಂತ ಜೋಶಿ ಅವರು ನೀನು ಆರೋಪ ಅದು ನಿಜ ಅಂತ ಹೇಳ್ತಾರೆ. ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಕೋರ್ಟ್ನಲ್ಲಿ ನಡೆದಂಥ ಪ್ರಕರಣಗಳು ಚಾರ್ಜ್ ಶೀಟ್ ಅಲ್ಲಿ ಹಾಜರು ಮಾಡ್ತಾರೆ, ಫೋಟೋಗಳನ್ನು ಅಲ್ಲಿ ಹಾಜರು ಮಾಡ್ತಾರೆ. ಅವೆಲ್ಲ ಕಸ್ಟಡಿ, ಕೋರ್ಟಿನ ಕಸ್ಟಡಿ ಒಳಗೆ ಇರ್ತಾವೆ. ಆ ಫೋಟೋಗಳು ಇವತ್ತು ಹೊರಗಡೆ ಬರ್ತಾವಂದರೆ ರಾಜ್ಯ ಸರ್ಕಾರ ನ್ಯಾಚುರಲ್ ಆಗಿ ಆ ಡಿಪಾರ್ಟ್ಮೆಂಟು ಅಲ್ಲಿದ್ದಂಥ ವ್ಯವಸ್ಥೆ ಅವರೇ ಇದನ್ನು ಬಿಡುಗಡೆ ಮಾಡಿರ್ತಾರೆ. ಇದನ್ನು ಯಾಕೆ ಬಿಡುಗಡೆ ಮಾಡ್ತಾರಂತಂದರೆ ಡೆಫಿನೆಟ್ಲಿ ಜನರ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಇದೆ. 100% ಇದರಲ್ಲಿ ನಿಜಾಂಶ ಇದೆ. ಹೀಗಾಗಿ ಆ ರೀತಿಯಾದಂಥ ಒಂದು ಯಾವಾಗಲೂ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಡೈವರ್ಟ್ ಆಗಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರದ್ದು ಒಂದು ಅಂಗ ಈ ಫೋಟೋ ಬಿಡುಗಡೆ ಅಂತ ಹೇಳ್ತೀವಿ. ಕೋವಿಡ್ ಯಾವುದು ನಾವು ಒಂದು ಹೇಳ್ತೀನಿ, 1.5 ವರ್ಷ ಸರ್ಕಾರ ಬಂದು ಆ ಹಗರಣ ಈ ಹಗರಣ ಈ ಕೋವಿಡ್ದು ಹಗರಣ ಹೊರಗೆ ತರಬೇಕಾದ್ರೆ ಇಷ್ಟು 1.5 ವರ್ಷ ಬೇಕು ಇವರಿಗೆ. ನಾವು ಪ್ರಶ್ನೆ ಕೇಳ್ತೀವಿ. ಇನ್ನೂ 16 ಪ್ರಕರಣ ಇದ್ದಾವೆ, 16 ಸ್ಕ್ಯಾಮ್ಗಳಿದ್ದಾವೆ ಅಂತ ಯಾವಾಗಲೂ ಹೇಳ್ತಾರೆ. ಹಾಗಾದರೆ ಆ ಸ್ಕ್ಯಾಮ್ಗಳಿಗೆ ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಯಾಕೆ ಮಾಡಲಿಲ್ಲ? ಈ ಮೂಢ ಹಗರಣ ಬಂದ ಮೇಲೆ ಎಲ್ಲೋ ಡೈವರ್ಟ್ ಆಗುವಂಥದ್ದು ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಒಂದು ಯಾವಾಗಲೂ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, ಮನೆ ಗುಲ್ಬರ್ಗ ಹೋದ ಹೇಳಿದ್ದೀನಿ. ಅರ್ಕಾವತಿ ಹಗರಣ ಅದನ್ನು ಅಸೆಂಬ್ಲಿಯಲ್ಲಿ ಆ ಹಗರಣ ಹೊರಗೆ ತೊಗೊಂಬಂದದ್ದು ವ್ಯಕ್ತಿ ನಾನು ಪ್ರತಿಪಕ್ಷ ನಾಯಕನಾಗಿ ಅವತ್ತು ಆ ಫೈಲ್ಗೆ ಸಹಿ ಮಾಡಿಲ್ಲ ಅಂದಾಗ ಸಹಿ ಮಾಡಿದಂಥ ರೆಕಾರ್ಡನ್ನು ಹಾಜರು ಮಾಡಿದ್ವಿ. ಮುಂದೆ ನ್ಯಾಯಮೂರ್ತಿ ಕೆಂಪಣ್ಣವರು ಆಯೋಗ ನೇಮಕ ಆಯಿತು. ಅಲ್ಲಿಯೂ ಸಹಿತ ನಾವು ವಕೀಲರ ಮುಖಾಂತರ ಡಾಕ್ಯುಮೆಂಟ್ಸ್ ಎಲ್ಲ ಹಾಜರು ಮಾಡಿದ ಮೇಲೆ ಹಿಯರಿಂಗ್ ಆಯಿತು. ವರ್ಷಗಟ್ಟಲೆ ಹಿಯರಿಂಗ್ ಆಗಿ ಕೆಂಪಣ್ಣ ಆಯೋಗದವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ನಾನು ಸಾಚೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ನೀವು ಸಾಚೆ ಆಗಿದ್ದರೆ ಆ ಅರ್ಕಾವತಿ ಏನು ರಿಪೋರ್ಟ್ ಇದೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ್ದು, ಅದನ್ನು ಅವರು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಸದನದಲ್ಲಿ ಮಂಡನೆ ಮಾಡಲಿಲ್ಲ. ಈಗ ಮುಖ್ಯಮಂತ್ರಿಯಾಗಿ ಅದನ್ನು ಮಂಡನೆ ಮಾಡಿ ಅದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಿ ನೀವು ಸಾಚೆ ಅಂತ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅಲ್ಲಿ ಆಯೋಗದಲ್ಲಿ ಏನೋ ಇವ್ರ ಬಗ್ಗೆ ಏನೋ ಒಂದಷ್ಟು ಕಮೆಂಟ್ ಆಗಿದೆ, ಇವ್ರು ತಪ್ಪಿದೆ ಅಂತ ಬರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ಇವತ್ತು ಹೊರಗೆ ಹಾಕಲಿಕ್ಕೆ ಇವತ್ತು ಸಿದ್ದರಾಮಯ್ಯ ತಯಾರಿಲ್ಲ ಅಂತಂದರೆ ಸುಮ್ಮನೆ ಹೊರಗೆ ನಾನು ಸಾಚೆ ಅಂತ ಹೇಳೋದು ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥ ಮಾಡುವಂಥ